ಯುವ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧರ್ಮಪತಿಯಾದ ತಾಯಿ ಜಾಗಮಾತೆ ರಮತೆಯವರ ಜಯಂತಿ 128ನೇದ ಇವತ್ತು ನಾವು ಆಚರಣೆ ಮಾಡ್ತಿದ್ದೆವು. ಹೋದ ಸರ್ತಿ ಇದೇ ಬಾಬಾ ಸಾಹೇಬ್ ಚೌಕ್ ಹತ್ರ ವಿಧಿ ಕಾರ್ಯಕ್ರಮ ಮಾಡಿದೆವು. ಈ ಸರ್ತಿನೂ ಬಾಬಾ ಸಾಹೇಬರ ಮೊಮ್ಮಗಳ ತಾಯಿ ರಮತಾ ಅಂಬೇಡ್ಕರ್ ಹೋಗಿ ಭೇಟಿಯಾಗಿ ಗೇಟ್ ತೊಗೊಂಡ್ಬಂದಿದ್ದೆವು. ಅದಕ್ಕೆ ತಾಯಿಯವರು ಬರ್ತೀನಿ ಅಂದರು. ಅದಕ್ಕೆ ನಮ್ಮದು ಸ್ವಲ್ಪ ಅಸ್ತವ್ಯಸ್ತ ಆಗಿ ಈ ಸರ್ತಿ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ಮಾಡಬೇಕಂತೇಳಿ ಉದ್ದೇಶ ಇತ್ತು. ಅದು ಏನೋ ಸ್ವಲ್ಪ ಇದು ಅದನ್ನು ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾವು ಮುಂದಿನ ಸರ್ತಿ ಬಾಬಾ ಸಾಹೇಬರು ಅವರು ಮರಿಮಕ್ಕಳಾಗಲಿ ಬಾಬಾ ಸಾಹೇಬ್ರ ಮಕ್ಕಳಾಗಲಿ ಅವ್ರು ಯಾರು ಅವರು ಕಾಂದಲ್ಲಿ ಕರ್ಕೊಂಡ್ಬಂದು ಮುಂದಿನ ಸರ್ತಿ ಒಂದು ನಮ್ಮೆಲ್ಲರ ಆಸ್ವಾದ ಇತ್ತು ಅಂದ್ರೆ ನಾನು ರಮತೆ ಜಯಂತಿಯನ್ನು ಮಾಡೋಕ್ಕೆ ಸೇರಿದ್ದೀನಿ. ನಿರ್ಮಲ ಅಕ್ಕರು ಹೇಳಿದ್ರು. ಈಗ ಅದಕ್ಕೆ ಇದ್ರಾಗ ಮತ್ತೊಂದು ವಿಶೇಷ ಏನಂದ್ರೆ ನಾವು ಇದು ಕಾರ್ಯಕ್ರಮಕ್ಕೆ ಎಲ್ಲರಿಗೆ ಫೋನ್ ಮಾಡಿ ಹೇಳಿದೆವು. ಮುಖ್ಯಪಳ್ಳು ಮಾರ್ತಿಬೋದಿ ಅವರಿಗೆ, ನಿರ್ಮಣಿ ಅಕ್ಕವರಿಗೆ, ಈಗ ಪುಣ್ಯತಮ್ಮರು, ಲಕ್ಷ್ಮೀ ಅಕ್ಕವರು, ಅದಕ್ಕೆ ಮೀಡಿಯಾದವರಿಗಾಗಲಿ ಎಲ್ಲರಿಗೂ ನಾನು ಒಂದು ಫೋನ್ ಮುಖಾಂತರ ಕರೆದು ನನ್ನ ಕರೆಗೆ ಹೋಗೊಟ್ಟಿ ನನ್ನೆಲ್ಲ ಬಂದಿದ್ದಾರೆ. ಅದಕ್ಕೆ ಇದ್ರಾಗ ವಿಶೇಷವಾಗಿ ನಮ್ಮದು ಒಬ್ಬರಾದರೂ ನಮ್ಮ ಸೈನಿಕರು ಧನರಾಜ್ ಜ್ಯೋತಿ ಅವರು ಬಂದಿದ್ದಾರೆ. ಕಾಲೇಕರ್ ಅವರು ನಮ್ಮೆಲ್ಲ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಬಂದಾರ. ಅದನ್ನ ಅವ್ರಿಗೆ ಎಲ್ಲರಿಗೆ ಕೋಟಿ ಜಮೀನು ಮಾಡ್ತೇನೆ. ಇದರ ವಿಶೇಷ ಏನಂದ್ರೆ ನಾವು ತಾಯಿ ರಮತೆ ಜಯಂತಿ ಯಾಕೆ ಮಾಡ್ಬೇಕಂತ ಎರಡು ಮಾತಾಡ್ತೀನಿ. ಇದರಲ್ಲಿ ಭಾರತ ದೇಶದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಾಸ ಎಲ್ಲ ಕಡೆಗೆ ಆಸ್ಕಾರಿಯಾಗಿ ಬಾಬಾ ಸಾಹೇಬ್ರ ಸೇವೆ ಮಾಡಿ ಸೇವೆ ಬರ್ಬೇಕಾದ್ರೆ ತಾಯಿ ರಮತೆ ಅವ್ರ ಬೆನ್ನಿ ನಿಂತಿನ ಸಲುವಾಗಿ ಇವತ್ತು ಬಾಬಾ ಸಾಹೇಬ್ ಮೆಹನತಿ ಮಾಡ್ಕೊಂಡು ಇಲ್ಲಿ ತನಕ ಅವ್ರಿಗೆ ಇದಾಗಿನ ಸಲ ತಾಯಿ ಅವರೊಂದು ಜೀವನಕ್ಕೆ ಒಂದು ತೂತು ಹೊಟ್ಟೆ ಸಿಗಲ್ಲ. ಆದ್ರೂ ಬಾಬಾ ಸಾಹೇಬ್ರಿಗೆ ಯಾವುದೂ ಕಮ್ಮಿ ಕಲ್ಲಂಗ ತಾಯಿ ರಮತೆ ಅವ್ರ ತ್ಯಾಗ ಮಾತೆ ಅವರು ಭಾಳ ಬಾಬಾ ಸಾಹೇಬ್ರಿಗೆ ಬೆನ್ನುಬಲ ನಿಂತು ಬಾಬಾ ಸಾಹೇಬ್ರಿಗೆ ಒಳ್ಳೆಯ ಸಹಕಾರ ನೀಡಿದ್ದಾರೆ. ಅದಕ್ಕೆ ನಾವು ನೆಚ್ಚಿನ ಮಾತು ಎಲ್ಲರೂ ಹೇಳಿದ್ದಾರೆ ಮಾತು. ಅವ್ರಿಗೆ ನನ್ನ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿನ ಸಲುವಾಗಿ ನಮ್ಮ ಭಾರತೀ ಬೌದ್ಧ ಮಹಾಸಭಾ ಜಿಲ್ಲಾ ಮತ್ತು ಶಾಖಾ ಸಂಸ್ಥೆ ಎಲ್ಲರಿಗೂ ನಾನು ಜಮೀನು ಮಾಡ್ತಾ ನನಗೆ ಎರಡು ಮಾತಾಡೋಕ್ಕೆ ಅವಕಾಶ ಕೊಡ್ತೀನಿ. ಇದು 128ನೇದು ಅದಕ್ಕೆಲ್ಲ ಇದು ನಾನು ಇದು ಸುಮಾರು 3ನೇ ವರ್ಷದಿಂದ ಮಾಡ್ತೀವಿ. ಅದಕ್ಕೆ ಎಲ್ಲ ಮೀಡಿಯಾದವ್ರಿಗೂ ನಾನು ಜಮೀನು ಮಾಡ್ತೇನೆ. ಅದೆಲ್ಲ ಪೊಲೀಸ್ ಇರಿಕೆಯವರು ಈಗ ಒಂದು ತಾಸಾಗಿ ನಮ್ಮ ಜೊತೆ ಪಾಪ ಸಹಾಯ ಮಾಡಿದ್ದಾರೆ. ಅದಕ್ಕೆಲ್ಲ ಬಂದಂಥ ನಮ್ಮ ರಂಗೇಶ್ ಅವರಿಗೆ ವಿಶೇಷವಾಗಿ ಮಾಡ್ತಿರ್ಬೋದು. ಹೆಲ್ತ್ ಖರಾಬ್ ಆದರೂ ಪಾಪ ಅವರು ನಿಲ್ಲಕ್ಕಾಗಲ್ಲ ಅಂದರು. ನಾವು ಅವ್ರಿಗೆ ಸನ್ಮಾನ ಉದ್ದೇಶ ಅಂದರೆ ಅವರು ಪುನರ್ಜೀವ ಆಗಿ ಹಾಸ್ಪಿಟಲ್ಗೆ ಹೋಗಿ ಅವರು ಬಾಬಾ ಸಾಹೇಬ್ರ ಆಶೀರ್ವಾದ ಹಿಂಗೆ ಇಲ್ಲಿ ಅವ್ರು ಸೇವೆ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೆ ನಮ್ಮೆಲ್ಲ ಸಮಾಜ ಕಡೆಯಾಗ ಅವ್ರಿಗೆ ಸನ್ಮಾನ ಮಾಡಿದೆವು. ಎಲ್ಲರಿಗೂ ಜೀವನ ಬರ್ತೇನೆ. ಅವ್ರಿಗೆ ವಿಶೇಷ ಅಂದರೆ ನಮ್ಮ ನಿರ್ಮಣಿ ಅಕ್ಕವರು, ನಮ್ಮ ರಾಘವ್ ಶಿಕ್ಷಕ ಅವರು ಒಂದು ಅಲ್ಪ ರೇಮ ಇಕ್ಕಿದ್ರು. ಅಲ್ಲಿ ಇಲ್ಲೇ ಪಕ್ಕದಾಗೆ ಇದೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರಿಗೂ ಕೇಳ್ಕೊಡ್ತೀನಿ. ಜೈ ಭೀಮ್. ಚರಣ ಕಮಲಕ್ಕೆ ಎತ್ತಿವರು ಅಂತ ಎಲ್ಲರೂ ಹೇಳ್ತಾನೆ ಇದ್ದಾರೆ. ಹಾಗೆ ನೋಡಿ ಹೇಳಬೇಕಾಗ್ತದೆ. ರಮಾಬಾಯಿ ಜೀವನ ಎಲ್ಲಿ ಆಯಿತು, ರಮಾಬಾಯಿ ಎಲ್ಲಿ ಹುಡುಗರು, ಎಲ್ಲಿ ಬೆಳೆದರು ಅಂತ ನಾನು ಹೇಳ್ತೇನೆ. ನನಗೆ ಕನ್ನಡ ಬರಲ್ಲ, ಮರಾಠಿ ಕನ್ನಡ ಮಿಕ್ಸ್ ಅವ, ತಪ್ಪಾದದ್ದು ಕ್ಷಮಿಸಬೇಕು. ಅದಕ್ಕೋಸ್ಕರ ರಮಾಬಾಯಿ ದಾಪುಲಿ ತಾಲೂಕಾ, ರತ್ನಗಿರಿ ಜಿಲ್ಲಾ, ಆನಂದ ಗಾವದಲ್ಲಿ ರಮಾಬಾಯಿ ಜನ್ಮ ಆಗಿದೆ. ಅದಕ್ಕೋಸ್ಕರ ರಮಾಬಾಯಿ ಬಹಳ ಗರ್ಭ ಈ ಪರಿಸ್ಥಿತಿ. ರಮಾಬಾಯಿ ತಾಯಿಯ ಹೆಸರು ರುಕ್ಮಿಣ, ತಂದೆಯ ಹೆಸರು ಭಿಪ್ಪು ಧೋತ್ರೆ, ತಂಗಿಯ ಹೆಸರು ಗೌರ, ಮತ್ತು ಅದೇ ಥರ ಶಂಕರ ತಮ್ಮನ ಹೆಸರು. ಮಕ್ಕಳಿಗೆ ತಗೊಂಡು ರುಕ್ಮಿಣನು ಆಕೆ ಜೀವನದಲ್ಲಿ ಒಂದು ಹೆಚ್ಚಿಗಾಗಿ ದಿವ್ಯತೆ ಆದರು. ನಮ್ಮ ಜೋಡಿನೇ ಹೋಯ್ತೀಗ ನಾವಿರಂಥ ಭಿಕ್ಷುನೂ ಸಹ ಅವರು ದಿವ್ಯತೆ ಆದರು. ಎಲ್ಲ ಬೋಜೆಲ್ಲ ನಮ್ಮಮ್ಮಾಯ ಬಿಟ್ಟು ಅಷ್ಟು ಮಕ್ಕಳಿಗೆ ಸಲ್ಕೊಂಡು ರಮಾಬಾಯಿ ಭಾಳಷ್ಟು ತಾತ್ಪರ್ಯ ಮಾಡಿದ್ರು. ಮುಂದಿನ ಹೇಳ್ತಾ ಇರ್ತಾರೆ ರಮಾಬಾಯಿ ಭಾಳದ್ರ ಅವರು ಎಲ್ಲಿ ಅಂದ್ರೆ ಅವರು 9 ತಿಂಗಳಾಗ ಲಗ್ನ ಆಯಿತು. ಬಾಬಾ ಸಾಹೇಬಗ ಅವರು ಸಾಹೇಬರು ಬಂದು ರಾಮಕೃಷ್ಣಾಜಿ ಬಂದು ಆಚರಣೆ ಮಾಡಿದ್ರು. ಅವರು 14 ವರ್ಷದವರು ಬಾಬಾ ಸಾಹೇಬ್ ಇದ್ದರು. 6 ವರ್ಷದಲ್ಲಿ ರಮಾಬಾಯಿ ಇದ್ದರು. ಅಂಥ ಸಂದರ್ಭದಲ್ಲಿ ನನಗೇನ ಚರ್ಚೆಗೆ ಹೇಳಕ್ಕೆ ಬರಲ್ಲ. ಅವ್ರ ಜನ್ಮ ಹೇಳಿದ್ರೆ ಎಲ್ಲರಿಗೆ ಜೈ.